ಶ್ರೀಯುತ ಡಿ.ಪಿ. ವೆಂಕಟೇಶ್, ಮಾಲೀಕರು ಮಲೆ ಮಹದೇಶ್ವರ ಎಂಟರ್ಪ್ರೈಸಸ್, ಡಿ.ಪಿ. ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಡಿ.ಪಿ. ಎಂಟರ್ಪ್ರೈಸಸ್ ಸಂಸ್ಥಾಪಕ ಅಧ್ಯಕ್ಷರು, ಡಿ.ಪಿ. ಕರುಣಾ ಆಸರೆ ಟ್ರಸ್ಟ್ ರಿಜಿಸ್ಟರ್ಡ್. ಡಾಕ್ಟರ್ ಕೆ.ಟಿ. ರಾಜು, ಭೂ ನ್ಯಾಯಮಂಡಳಿ ಸದಸ್ಯರು, ಕೆ.ಪಿ. ಪುಟ್ಟಸ್ವಾಮಿ ಗೌಡರು, ರಾಜ್ಯಾಧ್ಯಕ್ಷರು, ಕೆಪಿಸಿಸಿ ಕಾರ್ಮಿಕ ವಿಭಾಗ ಸದಸ್ಯರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಮಹೇಶ್ ಪಿ. ಮತ್ತು ಕಾಂಗ್ರೆಸ್ನ ಮುಖಂಡರುಗಳು ಸದಸ್ಯರುಗಳ ನೇತೃತ್ವದಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಸಾವಿರಾರು ಜನರ ಸಮ್ಮುಖದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಿಸಲಾಯಿತು. ರಾಜರಾಜೇಶ್ವರಿ ನಗರದ ಜನಪ್ರಿಯ ಕಾಂಗ್ರೆಸ್ ನಾಯಕಿ ಶ್ರೀಮತಿ ಎಚ್. ಕುಸುಮಾರವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಂದಿರುವ ಜನರಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದರು. ಒಂದು ಕಾಡಿನಲ್ಲಿದ್ದಂಥ ಜಾಜಿ ಹೂವು, ಕುಸುಮದ ಹೂವು ಅಂತ ಕುಸುಮ ಹೆಸರು ಹೇಳೋಕೆ ಅಂದ, ಹೆಸರು ಹೇಳೋಕೆ ಚಂದ, ಮತ್ತು ಹೆಸರು ಕೇಳೋಕ್ಕೂ ಕೂಡ ಚೆನ್ನಾಗಿ. ನಾನು ಹೇಳಕ್ಕೆ ಹೋದ್ರೂ ಕೂಡ ಅದು ಕುಸುಮ ಅವರಿಗೆ ಆ ಶಕ್ತಿ ಎಲ್ಲ ನೀವು ತುಂಬಿದ್ದೀರಿ. ಅವರಿಗೆ ನಾನು ನಿಜವಾದ ಪ್ರೀತಿ, ನನ್ನ ಸಹೋದರಿಗೆ ನಾನು ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ, ವೆಂಕಟೇಶ್ ಅವರು ಇರ್ಬೋದು, ರಾಜು ಇರ್ಬೋದು, ಇದೆಲ್ಲ ಮುಂದೆ ನಿಂತಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ, ಈ ಬಡಾವಣೆಯ ಪರವಾಗಿ ನಾನು ನಿಜವಾಗ್ಲೂ ಮತ್ತೊಮ್ಮೆ ಕುಸುಮ ಆದಿಯಾಗಿ ನಾನು ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಹಲೋ ವಿಜೃಂಭಣೆಯಿಂದ ಶ್ರೀಮತಿ ಕುಸುಮ ಹನುಮಂತರಾಯಪ್ಪರವರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆ ಅವರ ಜೊತೆಯಲ್ಲಿ ಶ್ರೀ ಮೋಹನ್ ಕುಮಾರ್ ಅವರು, ಬಿಬಿಬಿಪಿ ಸದಸ್ಯರು, ಮಾಜಿ ಡಾಕ್ಟರ್ ಸಾಯಿ ಮೂರ್ತಿ ಸರ್, ಕೆಂಪೇಗೌಡ ಜಯಂತ್ಯೋತ್ಸವದ ಉಸ್ತುವಾರಿಯನ್ನು ವಹಿಸಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಕೃಷ್ಣಮೂರ್ತಿ ಅಣ್ಣ, ಡಾಕ್ಟರ್ ರಾಜು ಅಣ್ಣ, ಜಾನಕಿ ಅಕ್ಕ, ಸಾಯಿ ಮೂರ್ತಿ ಅಣ್ಣ, ವೆಂಕಟೇಶ್ ಮೂರ್ತಿ ಅಣ್ಣ, ಕನಕಪುರ ವೆಂಕಟೇಶ್ ಅಣ್ಣ, ಪುಟ್ಟಸ್ವಾಮಿ ಗೌಡರಿದ್ದಾರೆ. ಹಾಗೆ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ರಿಗೂ, ಹಾಗೆ ವೇದಿಕೆ ನಾವು ಮಾಡಿದ್ದೀವಿ. ನಾವು ಮುಂದಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪುಟ್ಲಿಕೆಯನ್ನು ಮಾಡಿ ಮುಂದಿನ ವರ್ಷ ತುಂಬಾ ಯಶಸ್ವಿಯಾಗಿ CM ಅವ್ರನ್ನ ಕರೆಸಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದೀವಿ. ಇದು ಸ್ಯಾಂಪಲ್ ಅಷ್ಟೇ, ಇನ್ನು ಮುಂದಿದೆ ಅಷ್ಟೇ. ಏನು 517ನೇ ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದೀವಿ. ಇವಾಗ ಇವ್ರ ಇತಿಹಾಸ ನೋಡೋದಾದ್ರೆ 510ರಲ್ಲಿ ಇವರ ಜನನ. ಯಾರಪ್ಪ ಇವರಿಗೆ ಜನ್ಮ ಕೊಟ್ಟ ಮಹಾನುಭಾವರು ಅಂದ್ರೆ ಆ ವಿಜಯನಗರ ಸಾಮ್ರಾಜ್ಯದ ಒಂದು ಸಾಮಂತ ನಾಡಪ್ರಭುಗಳಾದ ಯಲಹಂಕ ನಾಡಪ್ರಭುಗಳಾದ ಕೆಂಪನಂಜೆ ಗೌಡ್ರು ಮತ್ತು ಲಿಂಗಾಂಬೆ ಅವರಿಗೆ ಹುಟ್ಟಿದ ಒಂದು ಪುತ್ನ ರತ್ನ ಇದು. ಇವರು ಒಂದು ವಿದ್ಯಾಭ್ಯಾಸ ಮಾಮೂಲಿ ಆಗಿ ನಡೀತು. ಆಮೇಲೆ ಇವರ ವಿದ್ಯಾಭ್ಯಾಸ ಮಾಮೂಲಿಯಾಗಿ ನಡೀತು. ಹೀಗೆ ರಾಜೋಚಿತವಾದಂತಹ ಕತ್ತಿ ವರಸೆ, ಒಂದು ಕುದುರೆ ಸವಾರಿ, ಮಲ್ಲಯುದ್ಧ ಇದೆಲ್ಲ ಆಯ್ತು. ಇವರು ಇವರು ವಿಜಯನಗರದ ಸಾಮ್ರಾಜ್ಯದ ಸಾಮಂತರಾಜರಾದ ಕಾರಣ ಹಂಪೆಗೆ ಯಾವಾಗ್ಲೂ ಭೇಟಿ ನೀಡ್ತಾನೆ ಇದ್ಲು. ಅಲ್ಲಿನ ಒಂದು ವಿಜಯನಗರ ಸಾಮ್ರಾಜ್ಯದ ಸುಸಜ್ಜಿತ ಒಂದು ನಗರ ನಿರ್ಮಾಣ ಇವರನ್ನ ಆಕರ್ಷಣೆ ಮಾಡ್ತಾನೆ ಇತ್ತು. ನೋಡಿ 18ನೇ ವರ್ಷದಲ್ಲಿ ಇವರು ಅದನ್ನೆಲ್ಲ ನೋಡಿ ಈ ತರ ನಾನು ಅಲ್ಲಿ ಏನು ಕಲ್ಲಿನಲ್ಲಿ ಅರಳಿರುವ ಒಂದು ಕಲಾಕೃತಿಗಳ ಸಪ್ಪಳಕ್ಕೆ ಕಣ್ಮನ ನೋಡಿ ಸವಿಯುವುದಕ್ಕೆ ಈ ತರ ಒಂದು ಇರ್ತಕ್ಕಂತ ಒಂದು ಸುಸಜ್ಜಿತ ನಗರ ನಿರ್ಮಾಣವು ಇವರನ್ನ ಮನಸ್ಸಿನ ಸೂರೆಗೊಂಡು ಇದೇ ಒಂದು ಬೆಂಗಳೂರಿನ ನಿರ್ಮಾಣಕ್ಕೆ ಇದೇ ಒಂದು ಸ್ಫೂರ್ತಿ. ಇದು 18ನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ಆದ ನಂತರ ಇದು 1530ರಲ್ಲಿ
ಕೃಷ್ಣದೇವರಾಯರು ಮರಣ ಆಗುತ್ತೆ. ಅದರ ನಂತರ ಅಚ್ಯುತಾನಂದರು ಅಲ್ಲಿ ಸಿಂಹಾಸನ ಏರ್ತಾರೆ. ಅವರ ಅನುಮತಿಯೊಂದಿಗೆ ತನ್ನ ಆಸೆ ಆಕಾಂಕ್ಷೆಗಳಿದ್ದ ನೋಡಿ ದೂರದೃಷ್ಟಿಯುಳ್ಳ 500 ವರ್ಷ ಹಿಂದೆ ಅವರು ಹಾಕಿಕೊಟ್ಟಂತಹ ಒಂದು ಬುನಾದಿ ಈಗಲೂ ಹಚ್ಚ ಹಸಿರು. ಅವರು ಹೆಂಗೆ ಈ ನಭೋಮಂಡಲದ ನವ ಗ್ರಹಗಳ ಹಾಗೆ 9 ದ್ವಾರಗಳು